ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಮೇಡಮ್ ಅಂತ ಅತಿ ಹೆಚ್ಚು ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ. ನಮ್ಮ ಖಾತೆಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ. ಸೊ ಅವ್ರಿಗೊಂದು ಕ್ಲಾರಿಟಿಯನ್ನ ಕೊಡ್ತೀನಿ. ಇದ್ರ ಜೊತೆಗೆ ಇಂದಿರಾ ಕಿಟ್ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು ಅಲ್ವಾ. ಸೊ ಅದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ದೆನ್ ನೆಕ್ಸ್ಟ್ ಇವಾಗ ಮೇ 19 ಏನಿದೆ, ಸೊ ಅಲ್ಲಿವರೆಗೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಸಾರಿಗೆ ಇಲಾಖೆ ಕಡೆಯಿಂದ ಕೊನೆಯದಾಗಿ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಸ್ಟ್ರೈಕ್ ಮಾಡ್ತೀವಿ ನಾವು 20ನೇ ತಾರೀಕು ಅಂತಂದ್ರೆ 19 ಮಧ್ಯಾಹ್ನದವರೆಗೂ ಕೂಡ, ಸಂಜೆವರೆಗೂ ಕೂಡ ಟೈಮ್ ಅನ್ನ ಕೊಡ್ತೀವಿ. ಆನಂತರ ನಾವು ಖಂಡಿತವಾಗ್ಲೂ ಕೂಡ ಇಲ್ಲಿ ಸ್ಟ್ರೈಕ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ, ಏನಕ್ಕೆ ಈ ರೀತಿಯಾಗಿ ಸ್ಟ್ರೈಕ್ ನಡೀತಾ ಇದೆ, ಸೊ ಇಂದಿರಾ ಕಿಟ್ ಯಾವಾಗ ವಿತರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲಾನು ಕೂಡ ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋನ ನೋಡಿ, ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಅಂತ ಅಂದ್ರೆ ಇವಾಗ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳ ಹಣವನ್ನ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಅದು 4 ದಿನ ಟೈಮ್ ತಗೊಂಡ್ರು. 4 ದಿನ ಕಳೆದ್ರು ಕೂಡ ಇಲ್ಲಿ ಹಣ ಜಮಾ ಆಗಿಲ್ಲ. ಆ ನಂತರ ಏನ್ ಮಾಡಿದ್ದಾರೆ, ಇವಾಗ ಮೊನ್ನೆ ಇನ್ನು ಈ ಒಂದು ವೀಕ್ ಅಲ್ಲಿ ಏನಿದೆ, ಸೊ ಈ ಒಂದು ವೀಕ್ ಅಲ್ಲಿ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಕೂಡ ಏನ್ ಹೇಳ್ತಾ ಇದ್ದೀರಾ, ಸೊ ಫೇಕ್ ನ್ಯೂಸ್, ಸೊ ಸುಳ್ಳು ಅಂತ ಹೇಳ್ತಾ ಇದ್ದೀರಾ. ಸೊ ನಾವು ಕೊಡ್ತಿರುವಂತಹ ಮಾಹಿತಿ ಸುಳ್ಳಲ್ಲ. ಸರ್ಕಾರದವರು ಏನ್ ಮಾಹಿತಿಯನ್ನ ಕೊಡ್ತಾರೆ ಅದನ್ನೇ ನಾವು ಕೂಡ ತಿಳಿಸ್ಕೊಡುವಂತದ್ದು. ಅವರು ಹೇಳಿದ ಟೈಮಿಗೆ ಹಣ ಕೊಡ್ಲಿಲ್ಲ ಅಂತ ಅಂದ್ರೆ ನೀವು ನಮ್ಗಳನ್ನ ಬೈಕೊಳ್ತೀರಾ ಅಷ್ಟೇನೆ. ಸೊ ಬೈಕೊಳ್ತೀರಾ ಅಂತ ಏನ್ ಬೇಜಾರಿಲ್ಲ, ಯಾಕೆಂತಂದ್ರೆ ಸರ್ಕಾರ ಮಾಡ್ತಿರೋದು ಅದೇ, ಕೊಟ್ಟ ಟೈಮ್ಗೆ ಕರೆಕ್ಟ್ ಆಗಿ ಹಣವನ್ನ ಜಮಾ ಮಾಡೋದಿಲ್ಲ. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇವಲ 4 ದಿನದಲ್ಲಿ ಈ ಒಂದು ಮಾರ್ಚ್ ತಿಂಗಳ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ರಲ್ವಾ, ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಹಾಗಾಗಿ ಜನಗಳು ಬೇಸರ ಮಾಡ್ಕೊಳ್ಳೋದು, ಅದರಲ್ಲೂ ಮಹಿಳೆಯರಿಗಂತೂ ತುಂಬಾನೇ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಹೇಳಿ ಟೈಮಿಗೆ ಹಣ ಕೊಡ್ಲಿಲ್ಲ ಅಂತ ಅಂದ್ರೆ ಬೈಕೊಳ್ಳೋದು ಸಹಜ. ಸರ್ಕಾರದ ಜೊತೆ ನಮ್ಮನ್ನು ಕೂಡ ಬೈಕೊಳ್ತೀರಾ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಹಣ ಖಂಡಿತವಾಗ್ಲೂ ಕೂಡ ಅದು ಈ ತಿಂಗಳಲ್ಲಿ ಒಂದ್ ಕಂತಿನ ಹಣ ಅಂತೂ ಆದ್ರೂ ನಿಮ್ ಖಾತೆಗಳಿಗೆ ಬಂದ್ ಸೇರೋದು ಖಂಡಿತ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಆಲ್ರೆಡಿ ಸೋಮವಾರ ಅಲ್ವಾ, ಸೊ ಈ ಒಂದು ವೀಕ್ ಅಲ್ಲಿ ಅಟ್ಲೀಸ್ಟ್ ಮಾರ್ಚ್ ತಿಂಗಳ ಹಣನಾದ್ರೂ ಅವರು ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ ಏಪ್ರಿಲ್ ತಿಂಗಳ ಹಣವನ್ನ ಇವಾಗ ಲಾಸ್ಟ್ ಅಲ್ಲಿ ಬಿಡುಗಡೆ ಮಾಡಬಹುದು ಅಥವಾ ಜೂನ್ ತಿಂಗಳ ಮೊದಲನೇ ವೀಕ್ ಅಲ್ಲಿ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ. ಸೊ ಕೇವಲ 10 ದಿನದಲ್ಲಿ ಏಪ್ರಿಲ್ ತಿಂಗಳ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ರು. ಈ ಒಂದು ವೀಕ್ ಆದ್ರೆ ಸೊ 10 ದಿನ ಕಳೆದೇ ಹೋಗ್ಬಿಡುತ್ತೆ. ಸೊ ಆನಂತರ ಅವ್ರು ಬಿಡುಗಡೆ ಮಾಡ್ತಾರಾ, ಸೊ ನೋಡೋಣ ಕಾದು ಏನ್ ಮಾಡ್ತಾರೆ ಅಂತ. ಇದನ್ನ ಹೊರತುಪಡಿಸಿದ್ರೆ ಇನ್ನ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ 10 kg ಅಕ್ಕಿಯನ್ನ ಏನ್ ಕೊಡ್ತಾ ಇದ್ರು, ಸೊ ಅದರಲ್ಲಿ 5 kg ಅಕ್ಕಿಯನ್ನ ಬಿಟ್ಬಿಟ್ಟು ಇವಾಗ ಸ್ಟೇಟ್ ಇಂದ ಕೊಡ್ತಿರುವಂತಹ ಅಕ್ಕಿಯನ್ನ ಕೊಡೋದು ಬೇಡ, ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡೋಣ ಅಂತ ಡಿಸೈಡ್ ಅನ್ನ ಮಾಡಿದ್ರು ಅಲ್ವಾ. ಸೊ ಇಂದಿರಾ ಕಿಟ್ ಏನಿದೆ ಇದನ್ನ ಫೆಬ್ರವರಿ ತಿಂಗಳಿಂದನೂ ಕೂಡ ಮುಂದೂಡ್ಕೊಂಡೇ ಬರ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಮಂತ್ ಅಂತ. ಬಟ್ ಇವಾಗ ಮುನಿಯಪ್ಪ ಅವರು ಹೇಳ್ತಿರೋ ಪ್ರಕಾರ ನೆಕ್ಸ್ಟ್ ಮಂತ್ ಏನು ಜೂನ್ ತಿಂಗಳಿದೆ, ಸೊ ಜೂನ್ ತಿಂಗಳಲ್ಲಿ ಈ ಒಂದು ಕಿಟ್ ಅನ್ನ ವಿತರಣೆ ಮಾಡ್ತಾರೆ. ಸೊ ಈ ಒಂದು ಇಂದಿರಾ ಕಿಟ್ ಟೆಂಡರ್ ಏನಿದೆ, ಸೊ ಇದು ಆಲ್ಮೋಸ್ಟ್ 6200 ಅಥವಾ 6000 ಚಿಲ್ಲರೆ ಏನೋ ಟೆಂಡರ್ ಬಜೆಟ್ ಅಂತ, 6000 ಕೋಟಿ ಟೆಂಡರ್ ಅಂತ ಇದು. ಸೊ ಹಾಗಾಗಿ ಇದನ್ನ ಫುಲ್ ಎಲ್ಲಾ ಜಿಲ್ಲೆಗಳಿಗೂ ಕೊಡ್ತಾರಾ ಅಥವಾ ಏನಾದ್ರು ಸ್ವಲ್ಪ ಜಿಲ್ಲೆಗಳಿಗೆ ಕೊಟ್ಟು ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ನೋಡ್ತಾರಾ, ನಾವು ಕಾದ್ ನೋಡ್ಬೇಕಾಗಿದೆ. ಟೋಟಲ್ ಆಗಿ ನೆಕ್ಸ್ಟ್ ಜೂನ್ ತಿಂಗಳಿಂದ ಈ ಒಂದು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇಲ್ಲಿ ಸಿಕ್ಕಿರುವಂತದ್ದು. ಸೊ ನೋಡೋಣ, ನೆಕ್ಸ್ಟ್ ಮಂತ್ ಕಾದ್ ನೋಡಿದ್ರೆ ನಮಗೆ ಇಂದಿರಾ ಕಿಟ್ ವಿತರಣೆ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ನೀವು ನೋಡಬಹುದು ನ್ಯೂಸ್ ಚಾನೆಲ್ ಗಳಲ್ಲೂ ಕೂಡ ಇದನ್ನ ಪ್ರಸಾರ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಸಾರಿಗೆ ಇಲಾಖೆಯವರು ಆಲ್ಮೋಸ್ಟ್ ಒಂದು ವರ್ಷದಿಂದನೂ ಕೂಡ ತಮ್ಮ ಸ್ಟ್ರೈಕ್ ಅನ್ನ ಮುಂದೂಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಸ್ವಲ್ಪ ಕೊಟ್ಬಿಟ್ಟು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ರು. ಬಟ್ ಈ ಸಲ ಕೊನೆಯದಾಗಿ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ನಾಳೆಗೆ ಅಂತ. ಅಂದ್ರೆ ಇವಾಗ ನಾಳೆ ಸಂಜೆ ಅಥವಾ ನಾಳೆ ಮಧ್ಯಾಹ್ನದವರೆಗೂ ಕೂಡ ನಮ್ಮ ಒಂದು ಏನ್ ಬೇಡಿಕೆ ಇದೆ ಅದನ್ನ ಈಡೇರಿಸಲಿಲ್ಲ ಅಂತ ಅಂದ್ರೆ 20ನೇ ತಾರೀಕು ಖಂಡಿತವಾಗ್ಲೂ ಕೂಡ ನಾವು ಸ್ಟ್ರೈಕ್ ಅನ್ನ ಮಾಡ್ತೀವಿ ಅಂತ ಸಾರಿಗೆ ಇಲಾಖೆಯವರು ಇಲ್ಲಿ ಮುಂದಾಗಿರುವಂತದ್ದು. ಸೊ ಒಂದು ಬೇಡಿಕೆ ಏನು ಅನ್ನೋದನ್ನ ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ಕೂಡ ತಿಳಿಸ್ಕೊಟ್ಬಿಟ್ಟಿದೆ. ಸೊ ಅವರ ಬೇಡಿಕೆ ಏನು ಅಂತ ನೋಡೋದಾದ್ರೆ 38 ತಿಂಗಳಿಂದ ಉಳಿಸ್ಕೊಂಡಿರುವಂತಹ ಬಾಕಿ ವೇತನ ಏನಿದೆ, ಸೊ ಆ ಒಂದು ಬಾಕಿ ವೇತನವನ್ನ ನೀವು ಪೇ ಮಾಡಬೇಕು ಅಂತ ಇಲ್ಲಿ ಕೇಳ್ತಿರುವಂತದ್ದು. ನೆಕ್ಸ್ಟ್ ಇಲ್ಲಿ 2024 ಜನವರಿ 1ರಿಂದ 25% ಇಲ್ಲಿ ವೇತನವನ್ನ ಹೆಚ್ಚಳ ಮಾಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಇಲ್ಲಿ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಸಾರಿಗೆ ನೌಕರರು ಅಂತಾನೆ ಹೇಳ್ಬಹುದು. ಸೊ ಇಲ್ಲಿ ಬಾಟಾ ಮತ್ತೆ ಈ ತರ ಒಂದು ಏನ್ ಭತ್ಯೆಗಳಿದೆ, ಸೊ ಅದರ ಒಂದು ಏರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕೋವಿಡ್ ಅವಧಿಯಲ್ಲಿ ಅರಿಯರ್ಸ್ ಅನ್ನ, ಸೊ ಆ ಒಂದು ಟೈಮಿಂಗ್ಸ್ ಅಲ್ಲಿ ಏನ್ ಅರಿಯರ್ಸ್ ಪೇ ಮಾಡಬೇಕಾಗಿತ್ತು, ಸೊ ಆ ಒಂದು ಅರಿಯರ್ಸ್ ಅನ್ನು ಕೂಡ ಕೊಟ್ಟಿಲ್ಲ. ಸೊ ಅದನ್ನು ಕೂಡ ಕೊಡಬೇಕು ಅಂತ ಇಲ್ಲಿ ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಟ್ಟಿರುವಂತದ್ದು. ನೆಕ್ಸ್ಟ್ ಇಲ್ಲಿ ಬಾಕಿ ಉಳಿಸ್ಕೊಂಡಿರುವಂತಹ 1272 ಕೋಟಿ ಹಣವನ್ನ ಒಂದೇ ಕಂತಲ್ಲಿ ನೀವು ಪೇ ಮಾಡಬೇಕು ಅಂತ ಕೂಡ ಇಲ್ಲಿ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಸಾರಿಗೆ ನೌಕರರು ಮೇ 19ಕ್ಕೆ ಡೆಡ್ ಲೈನ್ ಅನ್ನ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ನೋಡೋಣ 20ನೇ ತಾರೀಕು ಸ್ಟ್ರೈಕ್ ಮಾಡ್ತಾರಾ ಅಥವಾ ಅಷ್ಟರೊಳಗಡೆ ನಮ್ಮ ಸರ್ಕಾರ ಏನಾದ್ರೂ ಅವ್ರು ಕೇಳಿರುವಂತಹ ಬೇಡಿಕೆಗಳನ್ನ ಈಡೇರಿಸ್ತಾರಾ ಅಂತ. ಸೊ ಇವತ್ತಿನ ಮಾಹಿತಿಗಳು ಇದಾಗಿತ್ತು. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೇನಾದ್ರೂ ಡೌಟ್ಸ್ ಇತ್ತು ಅಂತ ಅಂದ್ರೆ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ.